ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪಾ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ ಶೂಟ್ಗಂತ ಹೊಂಟಿಬಿಟ್ಟಿ ನೋಡ್ರಿ. ಏನೋ ಬಾಳ ಹೀರೋನಿಗತ್ತೆ ರೆಡಿ ಆಗಿದ್ದೆ. ಇಲ್ಲಿ ಬಸ್ನ ನೋಡಿದ್ರೆ ಎಲ್ಲಾ ಹುಚ್ಚಿಗತ್ತೆ ಕಾಣಿಸತ್ತೀನಿ. ಪಟಾಪಟ್ ಅಂತ ಆಟೋ ಹತ್ಕೊಂಡು ನಾನ್ ಹೊಟ್ಟೆ ಅವ್ರ ಮನೆ ಕಡೆಗೆ. ಬಿಸಿಲಂತೂ ಸಕ್ಕತ್ತಿತ್ತು, ತುಂಬಾನೇ ಶೆಕೆ ಆಗ್ತಿತ್ತು ಗೈಸ್. ಸೊ ಫಸ್ಟ್ ಆಫ್ ಆಲ್ ಬಂದ್ ಮೇಲೆ ಇಲ್ಲಿ ನೋಡ್ರಿ, ಈಕಿ ರೋಜಿ ಡಿಪ್ರೆಷನ್ ಹೋಗ್ಬಿಟ್ಟಾಳ. ಅವ್ನ ಹುಡುಗ ಎಲ್ಲ ಮೆಸೇಜ್ ಮಾಡಲ್ಲ ಏನತ್ತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯಾರಿಗಾರ ಸಿಕ್ಕರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ. ಫುಲ್ ಸದಮ ಒಳಗ್ ಹೋಗ್ಬಿಟ್ಟಾಳ ನೋಡ್ರಿ ಈಕಿ. ಸೊ ಈಕಿನ ಮಾತಾಡ್ಸ್ಕೊಂಡು ಒಳಗ ಹೊಂಟಿದ್ದೆ. ಈಕಿ ಅಂದ್ರ ನನಗೋಸ್ಕರ ಚಿಕನ್ ಚಾಲು ಮಾಡಿದ್ಲು ಮಾಡಾಕ. ಸೊ ಫಸ್ಟ್ ಟೊಮೆಟೊ ಎಲ್ಲ ಹಚ್ಕೋತಾ ಇದ್ಲು, ಮತ್ತ ಚಿಕನ್ ತೊಳೆದು ಒಂದ್ ಬೌಲಿಗೆ ಹಾಕ್ತಾ ಇದ್ಲು. ಏನೋ ಸ್ಪೆಷಲ್ ಅಂತ ಗೊತ್ತಿರಪ್ಪ, ಮ್ಯಾಗಿ ಮಾಡ್ತಾಳ ಅನ್ಕೊಂಡಿದ್ದೆ. ಇಲ್ಲಿ ಬಂದ್ರೆ ಚಿಕನ್ ನಡೆಸ್ಬಿಟ್ಟಾಳ. ಇವತ್ ದೇವ್ರ ಗುಡಿಯಾಗಿಲ್ಲ ಅನಿಸ್ತೈತಿ, ಮೇ ಬಿ ಏನೋ ಮಾಡತ್ತಾಳ. ಫಸ್ಟ್ ಇದು ಎಲ್ಲ ಚಿಕನ್ಕ ಸ್ವಲ್ಪ ಮೊಸರು ಹಾಕೊಂಡು, ಆಮೇಲೆ ಗರಂ ಮಸಾಲ ಹಾಕೊಂಡು, ಮತ್ತೆ ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು, ಮತ್ತೆ ಇದೇನು ಹಾಕತ್ತಾಳ್ರಿಪ್ಪ. ನನಗಂತೂ ಅಡಿಗೆನೆ ಮಾಡಕ್ ಬರಲ್ಲ. ಜಿಲ್ಲಿ ಗಾರ್ಲಿಕ್ ಪೇಸ್ಟ್, ಕೊರಿಯಂಡರ್ ಏನು ಚಿಕನ್ ಮಸಾಲ ಏನೇನು ಎಲ್ಲಾ ಹಾಕಿ ಗರ ಗರ ಅಂತ ತಿರುಗಿಸಿ ಬಿಡ್ತಾ ಕಾಣಿಸಿದ್ದ. ಈಗ ಫುಲ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಟೇಸ್ಟ್ ಅಂತೂ ಹೆಂಗಿರ್ತೈತಿ ಯಾರಿಗ್ ಗೊತ್ತು. ನೀವು ಟ್ರೈ ಮಾಡ್ರಿ ಒಂದೊಂದ್ಸರಿ, ಚಲೋ ಐತಿ ನೋಡ್ರಿ. ರೆಸಿಪಿ ಮಾತ್ರ ಮಸ್ತ್ ಐತಿ. ತಿಂದ ಮ್ಯಾಗ ಹೇಳ್ತೀನಿ ಅದು ಮುಂದಿನ ವಿಡಿಯೋ ಒಳಗ. ಸೊ ಇದ್ರಾಗ ಸ್ವಲ್ಪ ಕೊರಿಯಂಡರ್ ಮತ್ತೆ ಮ್ಯಾಗ ಹಾಕೊಳ್ಳೋದು, ಸ್ವಲ್ಪ ಹಂಗ ಮ್ಯಾರಿನೇಟ್ ಮಾಡೋದು ಗರ ಗರ ತಿರ್ಗಿಸಿ. कि 65 पर हूँ क्या मैं? सालन बता देंगे। ಸೊ ಚಿಕನ್ ಅಂತೂ ಸಖತ್ತಾಗಿ ರೆಡಿ ಆಗಿತ್ತು. ನನಗಂತೂ ತುಂಬಾನೇ ಹಸಿವಾಗ್ತಿತ್ತು ಗೈಸ್. ಸೊ ಅದಾದ್ಮ್ಯಾಗ ಒಂದ್ ಚಿಕ್ಕ ಪಾತ್ರೆ ಒಳಗ ಒಂದ್ ಸ್ವಲ್ಪ ಬಕ್ಕಳ ಎಣ್ಣೆ ಹಾಕೊಂಡ್ಬಿಡ್ರಿ. ಅದಾದ್ಮ್ಯಾಗ ಅದ್ರಾಗ ಒಂದ್ ಸ್ವಲ್ಪ ಉಳ್ಳಿಗಡ್ಡಿ ಹಾಕ್ಬಿಡ್ರಿ. ಈಕೇನ್ ಫುಲ್ ಎಣ್ಣೆನೆ ಮುಣಸಾಗತ್ತ ಕಾಣಿಸ್ತೈತಿ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೋರಿ. ಅದಾದ್ಮ್ಯಾಗ ಅದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ಮ್ಯಾಗ ಸ್ವಲ್ಪ ಅದು ಚಿಕನ್ ಏನ್ ಮ್ಯಾರಿನೇಟ್ ಮಾಡಿರ್ತಿರಲ್ಲ ಅದನ್ನೆಲ್ಲಾ ಹಾಕೊಂಡು ಏನಿಲ್ಲ ಗೈಸ್, ಬರೀ ಗರ 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 ತಿರ್ಗಿಸ್ಬಿಡ್ರಿ, ರೆಡಿ ಆಗ್ಬಿಡ್ತೈತಿ ನೋಡಿ. ಇಲ್ಲಿ ನೋಡ್ರಿ ಕೆಟ್ಟ ಗರ ಗರ ತಿರ್ಗಿಸಾಗತ್ತಾಳ. ಇವಾಗ ಪೂರಾ ಚಿಕನ್ ರೆಡ್ ರೆಡ್ ಆಗಿ ಹೆಂಗ್ ಕಾಣ್ಸತೈತಿ ನೋಡ್ರಿ. ಫುಲ್ ಸ್ಪೈಸಿ ಆಗಿಬಿಟ್ಟೈತಿ. ನೀವು ಒಂದ್ಸರಿ ಟ್ರೈ ಮಾಡ್ರಿ ಈ ರೆಸಿಪಿ, ಸಖತ್ತಾಗಿರ್ತೈತಿ ಗೈಸ್. ಸೊ ಇದಾದ್ಮ್ಯಾಗ ನಮ್ಗಂತೂ ರೈಸ್ ಬೇಕು ನೋಡ್ರಿ. ರೊಟ್ಟಿ ಚಪಾತಿ ತಿನ್ನೋ ಪಾರ್ಟಿ ಅಲ್ಲ ನಾವು, ನಮ್ಗಂತೂ ರೈಸ್ ಪಕ್ಕ ಬೇಕೇ ಬೇಕು. ಸೊ ರೈಸ್ಗೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡು, ಉಳ್ಳಾಗಡ್ಡಿ ಹಾಕೊಂಡು, ಸ್ವಲ್ಪ ದಾಲ್ಚಿನ್ನಿದು ಹಾಕತಿದ್ಲು. ಸೊ ಇದೆಲ್ಲ ಕುದ್ದಾದ್ಮ್ಯಾಗ ಹಂಗ ಸ್ವಲ್ಪ ಚಕ್ಕಿ ಮತ್ತ ಎಲಿ ಎಲ್ಲಾ ಹಾಕೊಂಡು ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರ್ಕೋಬೇಕ್ರಿ. ಸೊ ಇದ್ ನೋಡ್ರಿ ಹಸಿ ಮೆಣಸಿನ್ಕಾಯಿ. ನಮಗಂತೂ ಉತ್ತರ ಕರ್ನಾಟಕದ ಮಂದಿಗೆ ಹಸಿ ಮೆಣಸಿನ್ಕಾಯಿ ಇರ್ಲಾರ್ದು ನಡೆಯುದೇ ಇಲ್ಲ. ಸೊ अदर हसी मेंसिनकाई ಎಲ್ಲ क्या है वो चीज? दीवानी चावल पत्ता है वो. ಯಪ್ಪೋ ಏನೋ ಅಕ್ಕಿ ಹಾಕೋದತ್ ನೋಡ್ರಿ. ಏನೇ ಎಲ್ಲಿ ನಂಗಂತೂ ಗೊತ್ತಿಲ್ಲ, ಇದ ಫಸ್ಟ್ ಟೈಮ್ ನೋಡತ್ತೀನಿ ನಾನು. ಸೊ ಅದು ಹಾಕೊಂಡು ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕಿದ್ಲು. ಸೊ ಇದನ್ನು ಸ್ವಲ್ಪ ಗರ ಗರ ಮಾಡ್ಕೋಬೇಕ್ರಿ. ಗರ ಗರ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬರೀ ಗರ ಗರ ಮಾಡ್ರಿ. ಅದಾದ್ಮ್ಯಾಗ ಸ್ವಲ್ಪ ನಿಮ್ಗೆ ಎಷ್ಟ್ ಅಕ್ಕಿ ತಗೊಂಡಿರ್ತಾರಲ್ಲ ಅದ್ರ ತಕ್ಕಂತ ಸ್ವಲ್ಪ ನೀರ್ ತಗೋರಿ. ನೀರ್ ಹಾಕ್ರಿ. ಎಷ್ಟ್ ಆಗ್ಬೋದು, ನಾ ಅಂತೂ ಮಾಡಿಲ್ವಾ ಅಕ್ಕಿ. ನಾನು ಕುಕ್ಕರ್ ಹೊಡಿಸ್ಬಿಡ್ತೀನಿ ಸೀಟಿ. ವೈಟ್ ರೈಸ್ ನಾ ವೈಟ್ ರೈಸ್ ಮಾಡ್ತೀನಿ ನೋಡ್ರಿ, ಇಂಥವೆಲ್ಲ ಚೀಸ್ ಮಾಡಲ್ಲ. ಸೊ ಅದಾದ್ಮ್ಯಾಗ ಈ ಕಡಂತ್ರು ಚಿಕನ್ ಪೂರ್ತಿ ಕುದ್ ಬಿಟ್ಟಿತ್ತು, ಸಖತ್ತಾಗಿತ್ತು ನೋಡ್ರಿ. ಹೆಂಗ ಮಾಡ್ಕೊಂಡ್ ತಿನ್ಬೇಕ್ರಿ ಇಂಥವೆಲ್ಲ ಒಂದ್ಸರಿ. ನಾಂತ್ರು ಅಡ್ಗಿ ಸಮೀಪ ಹೋಗಲ್ಲ ನೋಡ್ರಿ. ಇದೇನೋ ಕೊಬ್ಬರಿ ಅಂತ ಸ್ವಲ್ಪ ಹಾಕಿದ್ರು ಕನ್ಸೈತಿ. ಇದು ಹುರ್ಕೊಂಡಿದ್ ಕೊಬ್ಬರಿ ನೋಡ್ರಿ. ಇದನ್ನ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಅಡಿಗೆ. ಎಣ್ಣೆ ಹಾಕಿ ಎಮ್ಮಿ ಹಾಕಿ, ಎಮ್ಮಿ ಅಲ್ಲದು ಎಣ್ಣಿ. ಇದು ಎಮ್ಮಿ ಅನ್ನೋ ನೆನಪಾಯ್ತು ನೋಡ್ರಿ. ನಮ್ ತಂಗಿ ಜಾತ್ರೆಗೆ ಹೋಗಿದ್ಲು. ಎದಕ್ ಹೋಗಿದ್ವ ಜಾತ್ರೆಯಾಗ ತ್ರಾಸ್ ಮಾಡ್ಕೊಂಡ್ ಅತ್ ಕೇಳಿದ್ರ, ಅಲ್ಲಿ ಜಾತ್ರೆಗಲ್ಲಕ್ಕ ಎಮ್ಮಿ ಪಾಟೀಲ್ ಬಂದಿದತ್ ಅಂತ ನೋಡ್ರಿ. ಯಾ ಎಮ್ಮಿ ಪಾಟೀಲ್ ರೀ ಅದು? ಅದು ಎಮ್ಮಿ ಪಾಟೀಲ್ ಎಂ ಬಿ ಪಾಟೀಲ್ ಒಂದು ತಿಳಿಯಲಾಗಿತ್ ನೋಡ್ರಿ. ಇಲ್ಲಿ ನೋಡಿದ್ರಿ ಇಕ್ಕಿ ಅಡ್ಗಿ ಖಾರ ಹಾಕ್ಬೇಕಂತ ಹರಿ ಸಾಹಸ ಮಾಡತ್ತಾಳ. ಅದು ಡಬ್ಬಿಯರ ಎಲ್ಲೆಲ್ಲಿ ತೆಗಿಯೋಲಾಗೈತಿ. ನಾನಂತ್ರು ಫುಲ್ ನಾನೇ ತೆಗಿತೀನಿ ಸರಿಲೇಪ್ಪ, ನನ್ ಕೈ ಇನ್ನೇನ್ ನಿನ್ಗೇನ್ ಶಕ್ತಿ ಐತಿ ಅಂತೇಳಿ ಫುಲ್ ಬಿಲ್ಡಪ್ ಕೊಟ್ಟು ನಾನು ಹೋಗಿ ತೆಗಿಯಾಕ ಕೂತೇರಿ. ಆಗಲ್ರಿ. ಏಹೇ ಇದೇನ್ ನಾವು ಗಾಬರಿ ಐತಿದ್ ಭಾರಿ ಐತಿದ್. ಓಪನ್ ಮಾಡಕ್ ಬರ್ಲಾಗಿತ್ ನೋಡ್ರಿ. ಇದೆಲ್ಲಾ ನಮ್ಮ ಅಜ್ಜಿ ಕಾಲ್ದಂದ್ರಿ ಇವ್ ಅಡಿಗೆಗಳು.
ಒಟ್ಟ ತೆಗಿಯಲು ಎಷ್ಟು ಕಷ್ಟಪಟ್ರಿ, ಇಷ್ಟ ಕಷ್ಟ ನಾವ್ ಕಾಂಪಿಟೇಟಿವ್ ಎಕ್ಸಾಮ್ ಓದೋದ್ರಾಗ ಮಾಡಿದ್ರ ಇಟ್ಟೈತಿ ನಮ್ದು IAS ಕ್ಲಿಯರ್ ಆಗ್ತಿತ್ತು. ಆಗ್ಲಿಲ್ರಿ ನನಗೂ ಬಂದ್ಬಿಟ್ಟೆ. ಈಗ ಅವ್ರ ಮಮ್ಮಿನೂ ಹೋದ್ರಿ ಹರಿ ಸಾಹಸ್ ಮಾಡಾಕ. ಅವ್ರ ಕಂಟ್ರಿ 100% ತೆಗಿತಾರ ಅನ್ಕೊಂಡಿವ್ರಿ, ಯಾರಿಗೂ ಆಗ್ಲಿಲ್ಲ ನೋಡ್ರಿ. ಕಡೆಗೆ ಅವ್ರ ಪಪ್ಪಾನ ಬಂದ್ ತೆಗದ್ ಬಿಟ್ರಿ. ಒಂದು ಕಾರಿನ ಕತೆ ನೋಡ್ರಿ ಇದು. ಸೊ ಅದಾದ್ಮ್ಯಾಗ ಈಕಿ ನೋಡ್ರಿ ರೋಜಿನೂ ಬಂದ್ಬಿಟ್ಟಾಳ, ನನ್ಗಿಟ್ ಊಟ ಕೊಡ್ರಿ ಅಂತ. ಇದು ಬೆಕ್ಕಂತ್ರು ಭಾರಿ ಸ್ಪೆಷಲ್ ರೀ. ಇದು ನಾವಿನ್ನ ಒಂದ್ ಹೊತ್ತಿ ಕಟ್ಟಿ ರೊಟ್ಟಿ ತಿಂತೀವಿ, ಇವಕ್ಕಂತ್ರು ಎಲ್ಲಾ ಬಿಸಿ ಬಿಸಿದ ಎಲ್ಲಾ ಮಸ್ತ್ ಇದ್ದಿದ್ ಐಟಮ್ ಬೇಕು ಅವಕ್ಕ. ಸೊ ಇದಾದ್ಮ್ಯಾಗ ಸ್ವಲ್ಪ ನೋಡ್ರಿ ಎಷ್ಟರೇ ಖಾರ ಹಾಕತ್ತಾಳ ನೋಡ್ರಿ. ಬಟ್ ನಾವ್ ಉತ್ತರ ಕರ್ನಾಟಕ ಮಂದಿ ಖಾರ ಇರ್ಬೇಕು, ಒಟ್ಟ ಅಡಿಗೆ ಟೇಸ್ಟ್ ಇರ್ಲಿಕ್ಕೂ ಖಾರ ಇರ್ಬೇಕು ನಮ್ಗೆ. ಒಟ್ಟ ತಿಂದು ಬಾತ್ರೂಮ್ ಓಡಾಡ್ಬೇಕು ನೋಡ್, ಅಟ್ಟ ಖಾರ ಒಟ್ಟ. ಸೊ ಅದಾದ್ಮ್ಯಾಗ ಈಚಿ ಕಡೆ ಅಕ್ಕಿನೂ ಕುದಿಯಾಕತ್ತಿತ್ತು. ಈಗೇನಪ್ಪಾ ಇನ್ನು ಊಟ ಮಾಡೋದ್ ಅಷ್ಟೇ ಬಾಕಿ ನೋಡ್ರಿ. ಇನ್ನು ಅಕ್ಕಿರಿ ಹಸನ್ ಮಾಡಾಕತ್ತಿದ್ಲಿ ಇಕ್ಕಿ. ಅದ್ರಾಗೇನ ಏನು ಇರಲ್ ಬಿಡವ, ಚಲೋ ಅಕ್ಕಿ ಅದಾವು ಹಾಕು. ಸಣ್ಣ ಜೀವಿಗಳಿದ್ರೆ ಏನ್ ಮಾಡ್ತೀವಿ? ಸಣ್ಣ ಜೀವಿಗಳೆಲ್ಲ ನೋಡ್ರಿ, ಇಕ್ಕಿ ಮೈಕ್ರೋ ಬಯಾಲಜಿ ಸ್ಟೂಡೆಂಟ್ ನೋಡ್ರಿ. ಇಕ್ಕಿ ಅಕ್ಕಿ ಒಳಗ ಸೂಕ್ಷ್ಮ ಜೀವಿ ಹುಡುಕಾಡತ್ತಾಳ್ರಿ. ಅದ್ ಅಡ್ಗಿ ಮಾಡೋದು ಹೆಂಗ್ರಿ ಇರ್ಲಿರಿ, 4 ತಾಸ್ ಬರೀ ತೊಳಿಯುದು ಚಲ್ಲುದು ಕೈ ತೊಳ್ಕೊಳ್ಳೋದು ಇದ್ರಾಗ ಹೊಂಟಿತಳ ಇಕ್ಕಿಂದಂದ್ರ ಟೈಮ್. ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ಬೇಕು. ಅಯ್ಯ ಹೈಜೀನ್ ನಡಿ ನಮ್ಮ ಹಳ್ಳಿ ಕಡೆ ಬಾ, ನಿನ್ ಗೊತ್ತಾಕಿತ್ ಹೈಜೀನ್. ಬ್ಯಾಡ್ ಬಿಡು. ನಮ್ ಕಡೆ ಎಲ್ಲಾ ನಡೆಯಲ್ರಿ ಹೈಜೀನ್ ಗೀಜಿನ್. ಅಕ್ಕಿ ತೊಳೆದು ಸೀದಾ ಹಾಕ್ಬಿಡು ಅನ್ನದ ಬುಗನ್ಯಾಗ. 4 ಸರಿ ತೊಳೆದ್ ನೋಡ್ರಿ ಅಕ್ಕಿ, ಅದೆಲ್ಲಾ ಹೋಗ್ಬಿಟ್ಟಿತ್ ನೋಡ್ರಿ. ಅದೊಂದ್ ಅಕ್ಕಿ ಒಳಗಿಂದ ಎಲ್ಲಾ ಮಿನರಲ್ಸ್. ಅಕ್ಕಿ ಒಳಗ್ ಮಿನರಲ್ಸ್ ಇರ್ತಾವೇನ್? ಏನ್ರಿ ಇರ್ತಾವ ಬಿಡಿ, ಇರ್ಲಾಗ ಅದು ಹೇಳೋದ್ ಇಂಪಾರ್ಟೆಂಟ್ ಇದ್ದೇನೀಗ. ಈಗ ಚಿಕನ್ ರೆಡಿ ಆಗತ್ತಿತ್ ನೋಡ್ರಿ, ಮಸ್ತ್ ಹೆಂಗ್ ಕಾಣತೈತ್ ನೋಡ್ರಿ. ನನಗಂತ್ರ ಬಾಯಾಗ ನೀರ್ ಬರಾಕತ್ತಿದ್ವು. ಇಲ್ಲ ಬಾಳ್ ಬರಾತಿದ್ದಿಲ್ಲ, ಸ್ವಲ್ಪ ಬರಾತಿದ್ವು. ಈಗ ನೋಡಿದ್ರೆ ಯಾರಿಗ್ ಬರಂಗಿಲ್ರಿ ಚಿಕನ್ ಅಂದ್ರೆ ಎಲ್ಲಾರು ಇಷ್ಟನೇ. ನಾ ಅಂತರೂ ನನಗ್ ಒಂದ್ ದಿನ ಅಡ್ಗಿ ಮಾಡಿಲ್ಲ, ಇನ್ ಮ್ಯಾಗ ಕಲಿಬೇಕಂತ ಟ್ರೈ ಮಾಡಾಕತ್ತೀನಿ. ಮದ್ವಿ ಆದಾಗ ಕಲಿಬೇಕ್ರಿ, ಈಗ ಇರುತ್ತನ ಎಂಜಾಯ್ ಮಾಡ್ಬೇಕಂತ ನಾನು ಬಿಟ್ಟೆ. ಅನ್ನ ಅಂತರೂ ಮರಿ ಸ್ಮೆಲ್ ಬರತ್ತಿತ್ತು, ಚಿಕನ್ ಕೂಡ ಮಸ್ತ್ ಆಗಿತ್ತು. ಮಾಡಂತೀನಿ ಹೇಳ್ತೀನಿ ನಿನಗೆ. ಮದ್ವಿ ಮಾಡಾಗ ನಮ್ ಗಂಡ ಮಾಡ್ಕೊಡೋದ್ರಿ ಎಲ್ಲಾ, ಹಂಗಿಟ್ ಅವಟ್ ಮಾಡೋದು ನಾವಿಟ್ ಮಾಡೋದು. ಈಗೆಲ್ಲ ಹಂಗಿಲ್ಲ ಜಮಾನ. ಇಲ್ಲ ಅಲ್ರಿ ಜಮಾನ ಬಹುತ್ ಆಗಿ ಜಾ ಚುಕಾ है ಬಹನ್. ಕಲಿತೀನಿ ಅದನ್ನು ಕಲಿತೀನಿ ನೋಡ್ರಿ, ಒಂದಲ್ಲ ಒಂದ್ಸರಿ ಎಲ್ಲಾ ಕಲ್ತಿವತ್ತ. ಅದಿಟ್ ಕಲಿಯೋದು ಏಟಾದ್ರೂ ತೊಳೆಯಬೇಕಲ್ಲ, ಬಾಂಡೆ ತೊಳೆಯಬೇಕು, ಹುಡುಗರ್ ಮಕ್ಳಿನೂ ತೊಳಿಬೇಕು. ಮಾಡಿದ್ರೆ ಏನೋ BSc ಮಾಡಿದ್ರೆ ಏನೋ ಅದು ಎಲ್ಲಾರು ಮಾಡ್ಬೇಕು ನೋಡ್ರಿ. ಇದು ಎಲ್ಲಾ ಅಡಿಗೆ ಮುಗೀತು, ಎಲ್ಲಾ ಪಾತ್ರೆ ತೊಳೆದಿಡಾಕತ್ತೆ ನೋಡ್ರಿ ಸಣ್ಣಗೆ. ನನಗಂತ್ರ ಈಕಿ ಅಡಿಗೆ ಮಾಡೋದು ಹೆಂಗ್ರಿ ಇರ್ಲಿ, ಯಾವಾಗ್ರೆ ಹಾಕ್ ಕೊಡ್ತಾಳಪ್ಪ ನಂಗ ಅನ್ಸೈತ್ ನೋಡ್ರಿ. ಮುಂಜಾಳೆನೆ ಬಂದಿ ಇನ್ನಾದ್ರೂ ಅಡಿಗೆ ಆಗೋಲ್ಲ. ಬರೀ ಕೈ ತೊಳ್ಕೊಂಡೆ, ಮೈ ತೊಳ್ಕೊಂಡೆ, ಮುಖ ತೊಳ್ಕೊಂಡೆ ಇದ್ರಾಗೆ ನಡ್ಸ್ಯಾಳ. ಈಗೇನೋ ಸ್ವಲ್ಪ ಗ್ರೇವಿ ತಿನ್ಬೇಕಂತ ಗ್ರೇವಿ ತೆಗಿಯತ್ತಾಳ ನೋಡ್ರಿ. ಚಿಕನ್ ಅಂತೂ ಅನಾಹುತ ಆಗಿತ್ ಬಿಡ್ರಿ. ಸೊ ನಮಗ್ ಗ್ರೇವಿ ಬೇಕಂತ ನಾವ್ ತಕೊಂಡ್ವಿ. ನಿಮಗೇನ್ರಿ ಗ್ರೇವಿ ಬೇಕಾಗಿತ್ತು ಅಂದ್ರೆ ನೀವು ತಕೋಬಹುದು, ಇಲ್ಲಾಂದ್ರೆ ಅದ್ರೊಳಗೆ ಸ್ವಲ್ಪ ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡು ಸಾಂಬಾರ್ನು ಮಾಡ್ಕೋಬಹುದು. ಎರಡು ಟೇಸ್ಟ್ ಮಾತ್ರ ಬೆಸ್ಟ್ ಆಗಿರ್ತೈತಿ. हमारा पढ़ाई नहीं हो रही, जिंदगी सेट नहीं हो रही, लेकिन हम खाना जरूर बनाते हैं. खाना की जड़ चली है, फिर भी हमारा आइटम चिकन खाने का, नूडल्स खाने का, छोड़ा खाने का, चाय तो जरूर पीते हैं हमें. फिर भी टेंशन नहीं है हमें. ಯಾವ ಭರೋಸೆ ಮ್ಯಾಗ ನಾವ್ ಕೂತೀವಿ ಅಂತ ನನ್ ತಿಳಿಯೋಲಾಗೈತಿ. ನಾವೇನ್ ಅಂಬಾನಿ ಮಕ್ಕಳನು ಅಲ್ಲ, ಏನು ಅಲ್ಲ, ನಮ್ಮ ಹಿಂದ ಬ್ಯಾಕ್ ಗ್ರೌಂಡ್ ಇಲ್ಲ. ಆದ್ರೂ ಅದು ಯಾವ ನಂಬಿಕೆ ಮ್ಯಾಗ ನಾವ್ ಇಷ್ಟ ಆರಾಮ್ ಜೀವನ ನಡಿಯಪ್ಪ ತಿಳಿವತ್ ನಮ್ ಡಿಫರೇಷನ್. ಈಗ ನೋಡ್ರಿ ಇದು ನಮ್ ಫೇವ್ರೇಟ್ ಪಾರ್ಟ್. ಚಾಯ್ ಬಿಡುದಿಲ್ಲ, ಒಟ್ಟ ಊಟನ ಬಿಡ್ತೀವಿ ಖರೆ ಚಾಯ್ ಬಿಡಂಗಿಲ್ಲ ನಾವ್. ಒಟ್ಟ ಅಂತ ಬ್ಯಾಸಿನ ಇರ್ಲಿ ಅದ್ ಏನೇ ಇರ್ಲಿ, ನಾವ್ ಈಗ ಸಾಯ್ತಿವಿ ಅಂದ್ರ ನಾವ್ ಚಾ ಕುಡಿದ್ ಸಾಯ್ತಿವಿ ನೋಡ್ರಿ, ಅಂತ ಮಂದಿ ಇದೀವಿ ನಾವು. ಎಂತ ನಾವ್ ಕೋಚಿಂಗ್ ಹೋಗೋ ಟೈಮ್ದಾಗ ಬಿಟ್ಟಿಲ್ರಿ, ಬಿಸ್ಲಾಗ ಚಪ್ಲಿ ಹಾಕೊಂಡ್ ತಿರ್ಗಾಡ್ತಿದ್ವಿ ಹಂಗ ಬಿಸ್ಲಾಗ. ಚಪ್ಲಿನೇ ಹಾಕೋತಿದ್ದಿಲ್ಲ, ಅಟ್ ಬಿಸ್ಲಾಗ್ನು ನಾವ್ ಚಾ ಕುಡಿತಿದ್ದೆ. ಮಂದಿ ಎಲ್ಲಾರು ಜ್ಯೂಸ್ ಕುಡಿದ್ರ ನಾವ್ ಚಾ ಕುಡಿತಿದ್ವಿ ನೋಡ್ರಿ. ಅಲ್ಲೇ ಬಾಜುನೇ ಇತ್ತು. ಅತ್ತೆ ಬಾಸುಂಡಿ ಜ್ಯೂಸ್ ಅಂಗಡಿ ದಿನ ನೋಡ್ತಿದ್ರಿ ನಮಗ. ಆದ್ರ ನಮಗಂತೂ ನಮ್ ಫೇವ್ರೇಟ್ ಚಾ ಅಂಕಲ್ ಇದ್ರು, ನಾವ್ ಚಾ ಕುಡಿತಿದ್ವಿ. ಅದು ನಮಗೋಸ್ಕರ ಅವ್ರು ಡಿಸ್ಕೌಂಟ್ ಕೊಟ್ಟು ಮತ್ ಜಾಸ್ತಿ 10 ರೂಪಾಯಿ 3 ಕಪ್. ಹೌದ್ ನೋಡ್ರಿ ಹಿಂಗ ನಮ್ದು. ಸೊ ಅದಾದ್ಮ್ಯಾಗ ಈಗ ಫುಡ್ ಕಲರ್ ಹಾಕಾತಿದ್ರಿ ರೈಸಿಗೆ.
ಒಂದ್ ಆರೆಂಜ್ ಒಂದ್ ಗ್ರೀನ್ ಇತ್ತು ನೋಡ್ರಿ. ಎಲ್ಲೋ ಹಾ ಸರಿ ಅಲ್ಲೋ ನನ್ ಕಲರ್ ಬ್ಲೈಂಡ್ ಕಲರ್ ಹಂಗ ತಿಳ್ಕೊಬೇಡ್ರಿ, ಸುಮ್ಮನೆ ಕಾಮಿಡಿಗೆ ನನಗೇನ್ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಗ್ರೀನ್ ಕಲರ್ ನಾ ಹಾಕತೀನಿ ನೋಡ್ರಿ. ಇದು ಆರೆಂಜ್ ಕಲರ್ ಎಲ್ಲ ಕಚಡ ಹಾಕಿ ಪಚಡ ಮಾಡಿ ಹಾಕ್ಬಿಟ್ರಿ ನೋಡ್ರಿ. ನಾನಾ ಸರಿಯಾಗಿ ಹಾಕಿ ನೋಡ್ರಿ. ಗ್ರೀನ್ ಕಲರ್ದೇ ಮಸ್ತ್ ಕಾಣ್ಸತೈತ್ ರೈಸ್. ಜಂಡ ಕಲರ್ ಆಯ್ತದು. ಇರ್ಲಿ ಬಿಡು, ಗ್ರೀನ್ ಹಸಿರು ಎಲ್ಲ ಇದನ್ನೇ ಜೆಂಡ. ಈಗ ಈಚೆ ಕಡೆ ಸ್ವಲ್ಪ ನಮ್ಗ ಚಾಕ ಸ್ವಲ್ಪ ಹಾಲ್ ಹಾಕತೀವಿ ನೋಡ್ರಿ. ಸೊ ಒಟ್ಟ ಚಾ ಮಂದಿ ನಾವು. ಏನು ಲೈಫ್ ಹೆಂಗಾರ ಹಾಳಾಗ್ ಹೋಗ್ಲಿ ಒಟ್ಟ ಚಾ ಕುಡಿಯೋದ್ ನಾವು. ಅದಾದ್ಮ್ಯಾಗ ಇಕ್ಕಿ ನೋಡ್ರಿ ಎಲ್ಲಾ ಗ್ಲಾಸ್ ಕ್ಲೀನ್ ಆಗಿ ಸ್ವಚ್ಛಾಗಿ ತೊಳೆದಿರ್ಲು. ಇವಾಗಂತ್ರ ನಮಗ್ ಸಬರ್ ಮಾಡೋದಾಗಲ್ರಿ ನಮ್ಗ ಚಾ ಕುಡಿಯೋದ್ರಾಗ. ಇನ್ನ ಊಟ ಬಿಡ್ತಿವಿ ಒಂದ್ ಹೊತ್ ಲೇಟ್ ಆಗಿ, ಚಾ ಜಲ್ದಿ ಕೊಡ್ಬೇಕ್ ನಮಗ್. ಬ್ಯಾರದವ್ರೆಲ್ಲಾ ಚಾ ಹೆಂಗ್ ಮಾಡ್ತಾರ ನಮಗ್ ಗೊತ್ತಿಲ್ರಿ. ನಾವಿಬ್ರು ಹಿಂಗ ಮಾಡ್ತೀವಿ, ಜೋರು ಮಾಡುದು ಸಣ್ಣ ಮಾಡುದು, ಜೋರ್ ಮಾಡುದು ಸಣ್ಣ ಮಾಡುದು. ನಾವ್ ಜೋರ್ ಸಣ್ಣ ಮಾಡೋದ್ರಾಗ ಬಂದಿದ್ ಗೆಸ್ಟ್ಗಳು ಬ್ಯಾಡವ ನೀನ್ ಚಾ ಬೇಡ ತಗೊಂಡ್ ಹೋಗಿರ್ತಾರ ನೋಡ್ರಿ. ಹಿಂಗ ನಾವ್ ಬರೀ ಇದ್ರಾಗೇನೋ ಮಜಾ ಇರ್ತೈತ್ರಿ ಒಂದ್ ಸ್ವಲ್ಪ. ಹಂಗ ಸ್ವಲ್ಪ ಈಗ ಬತ್ ನೋಡ್ರಿ ನಮ್ ಚಾಯ. ಫಸ್ಟ್ ಚಾ ಕುಡಿನು, ಅದ್ರ ಜೊತೆ ಹಂಗ ಸ್ವಲ್ಪ ಚೂಡಾ ಮಾಡಿದ್ಲು. ಚೂಡಾ ಚಾ ಇದು ಪಕ್ಕ ಉತ್ತರ ಕರ್ನಾಟಕ ಮಂದಿ ಸ್ಟೈಲ್ ನೋಡ್ರಿ ಇದು. ಚಾ ಬಿಸಿ 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 ಚಾಯ್ ಕುಡಿಯೋಣ ಈಗ. ಊಟ ಅಂತ್ರು ಆಮೇಲೆ ನೋಡ್ ಬಿಡ್ರಿ, ಬಿರಿಯಾನಿ ಚಾ ಪಕ್ಕಕ್ ಇಟ್ರ ನಾವ್ ಚಾನೇ ಚಾಯ್ಸ್ ಮಾಡ್ತೇವ್ ನೋಡ್ರಿ ಅಂತ ಮಂದಿ ನಾವ್. ಚಾ ಬಿಡಂಗಿಲ್ಲ ನಾವೇನಾದ್ರು. ಅಟ್ಟ ಒಳಗ ಈಕಿನೇನ್ ನೈಕಾ ಒಳಗ ಆರ್ಡರ್ ಹಾಕಿ ಬಿಟ್ಟಿದ್ ನೋಡ್ರಿ. ಈಗ ಅಂತೂ ಅಂಬಾನಿ ಆಗ್ಬಿಟ್ಟಾಳ್ರಿ. ಈಗ ಹೇಳಾಕ ಬರ್ಬೇಡ್ರಿ ನೀವು, ನಿಮ್ಗ್ ಗೊತ್ತೈತ್ ನಂದು ಸ್ಟೋರಿ ಎಲ್ಲಾ. ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ಟಾಳ ಈಗ. ಅದೇನ ಅಂಬಾನಿಗತ ರೊಕ್ಕನು ಅದಾವು, ಹಾಕೆ ಹಾಕತಾಳ ನೋಡ್ರಿ ಆರ್ಡರ್. ಕ್ಯಾಬಿನೆ ನಮ್ಮಂತವ್ರಿಗೆ ಎಲ್ಲಿ ಬರ್ತಾವ್ರಿ ರೊಕ್ಕ ಆರ್ಡರ್ ಹಾಕಾಕ. ₹1 ಚಾ ಕುಡಿಬೇಕಂದ್ರೆ ಯೋಚನೆ ಮಾಡಿ ಕುಡಿತೀವಿ ನಾವು. ಉದ್ರಿ ಮಾಡಿನ ಸಾಲ ಮಾಡ್ಯಾಳತ್ ನೋಡ್ರಿಪಾ. ಇಂತ ಪರಿಸ್ಥಿತಿ ಬರ್ಬಾರ್ದು ಯಾರಿಗೂ, ಸಾಲ ಮಾಡಿ ನೈಕಾ ಒಳಗ ಆರ್ಡರ್ ಮಾಡುದು. ಉದ್ರಿ ಅಂದ್ರೆ ಸಾಲ ಅಂದ್ರೆ ಏನ್, ಉದ್ರಿ ಅಂದ್ರೆ ಎರಡು ಒಂದ ಬಿಡು. ಏನಾರ ಮಾಡಾಕ ಬಿಟ್ಟಿ ಇಂತದ್ ನಮ್ಗ ಆಟಿಟ್ಯೂಡ್ ಬರ್ಬಾರ್ದ್ರಿ ಜೀವನ್ದಾಗ. ಸಾಲ ಮಾಡಿ ಆರ್ಡರ್ ಮಾಡೋದು ಬ್ಯಾಡ್ರಿ ನಮ್ಗ. ಇದ್ರ ತಿಂತೀವಿ ಇರ್ಲಿಕ್ಕ ಸುಮ್ ಕುಂದಿರ್ತಿವಿ ನಾವ್ ಒಟ್ಟ. ಅದನ್ನು ನೈಕಾ ಒಳಗ್ರಿ. ಪೂರಾ ಆಫರ್ನು ಇಲ್ಲ ಏನಿಲ್ಲ, ಹಂಗ ಆರ್ಡರ್ ಮಾಡಿ ಬಿಟ್ಟಾಳ ನೋಡ್ರಿ. ಏನೋ ಸ್ಟ್ರೈಟ್ನಿಂಗ್ ಅತ್ತ, ಹೇರ್ ಅತ್ತ. ನಮಗ್ ಹೇರ್ ಇಟ್ ಕೊಟ್ಟಾರ ದೇವ್ರ ಸಾಕು. ಸ್ಟ್ರೈಟ್ನಿಂಗ್ ಬೇಡ, ಕರ್ಲಿನು ಬೇಡ. ನಮ್ ಒಂಥರ ವಿಚಿತ್ರ ಇದಾವ್ ಹೇರ. ನಿಮ್ಗೂ ಏನ್ರ ಬೇಕಾಗಿದ್ರ ಹೇಳ್ರಿ, ಸಾಲ ಮಾಡಿ ನೀವು ಆರ್ಡರ್ ಮಾಡ್ಕೊರಿ ನೈಕಾ ಒಳಗ. ಬೇಕಿದ್ರ ಕೂಪನ್ ಕೋಡ್ ಕೊಡ್ತಾಳ್ರಿ, ಅಪ್ಲೈ ಮಾಡ್ರಿ. ಸೊ ಇದೇನೇನು ಡ್ರೈಯರ್ ಸ್ಟ್ರೈಟ್ನರ್ ಏನೇನ ಇದ್ದು ನೋಡ್ರಿಪಾ. ಇವೆಲ್ಲಾ ಪ್ಯಾಕಿಂಗ್ ಎಲ್ಲಾ ಆ ಕಡೆ ಸೈಡಿಗಿಟ್ಟು ನಾ ಅಂತೂ ತುಂಬಾ ಸಾಕಾಗ್ ಹೋಗಿತ್ ನನಗರೆ. ಹೊಟ್ಟೆ ಅಂತೂ ಹಸಿವಾಗಿತ್ತು. ಒಂದ್ ಮುಂಜಾನಿಂದ ಊಟ ಇಲ್ರಿ. ಈಕಿ ರೆಸಿಪಿ ಮಾಡ್ತಾಳಂತ ವೇಟ್ ಮಾಡಿ ಮಾಡಿ ಸಾಕಾಯ್ತು. ಸೊ ಅದಕ್ಕೋಸ್ಕರ ಬರ್ರಿ ಈಗ ನಾವು ಪಟಾಪಟ ಅಂತ ಊಟಕ್ ಕುತ್ಕೊಂಡ್ಬಿಟ್ವಿ. ಊಟಕ್ಕೆ ಏನೇನಂತ ನಿಮ್ಗೆ ಗೊತ್ತೇ ಐತಿ ಆಲ್ರೆಡಿ. ಸೊ ಸಖತ್ತಾಗಿದೆ ಚಿಕನ್ ಗಿಕನ್ ಎಲ್ಲ. ಸೊ ನೀವ್ ನೋಡ್ರಿ ಇಲ್ಲಿ ಚಿಕನ್, ರೈಸ್, ಏನೋ ಮಟನ್ ತಿನ್ನಾಕ ಇಟ್ಟಾಳ್ರಿ. ನಾ ಅಂತ್ರು ಮಟನ್ ತಿನ್ನಲ್ಲ, ಆಕಿನೇ ಮಟನ್ ತಿಂತ. ಇದು ರೋಜಿದ್ ಊಟ ನೋಡ್ರಿ. ಇದನ್ನ ಬಾರಿ ಐತ್ ನೋಡ್ರಿ. ಮಟನ್ ಎಲ್ಲ ಐತದಿಲ್ಲಿ. ಇದು ಮಟನ್ ರೀ, ಇಲ್ಲ ಚಿಕನ್. ನನ್ ಡಿಪ್ರೆಷನ್ ಆಗೈತ್ ಬಿಡ್ರಿ ನಂಗ್. ಚಿಕನ್ ಐತ್ರಿ ಎರಡು. ಇದು ರೈಸ್ ನೋಡ್ರಿ ನಮ್ದು. ಇಬ್ರು ಹಾಕಿ ಮಾಡಿದ್ವಲ್ರಿ ಕಲರ್ ಕಲರ್ ರೈಸ್. ಕಲರ್ ಕಾಗಿ ಹಾರ್ಸಿ ಕಲರ್ ರೈಸ್ ಮಾಡ್ಬಿಟ್ಟಿವ್ ನೋಡ್ರಿ. ಅದೇ ಕಲರ್ ಅಕ್ಕಿ ಕಾಳು ಹಾಕೋ ನೀ ಮೊದ್ಲು. ಸಾಕುವ ಜೀವನ್ದಾಗ ಮೊದ್ಲೇ ಬಾಳ್ ಹುಳಿ ಹಿಂಡಿ ನೀನು. ಸ್ವಲ್ಪ ಹಿಂಡಿ ಸಾಕು. ಖಾನೆ ಮೇ ಪೂರಾ ನಿಂಬು ಡಾಲಿ ದೇಖೋ. ಊಟ ಮಾಡತ್ತೀವಿ ಪಾಪ. ಇದು ಬಂದಿತ್ ನೋಡ್ರಿ. ಹಾ ಬರ್ರಿ ಸೌಕಾರ ಮಂದಿ. ಹೋಯ್ತ್ ನೋಡ್ರಿ ಊಟ ನೋಡ್ರಿ. ಆ ಬೆಕ್ಕಿನ ಸ್ಥಿತಿ ನೋಡ್ಕೊಂಡ್ರೆ ನನಗ್ರಿ ಪಾಪ ಅನ್ಸತೈತ್ ನೋಡ್ರಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಎಟ್ರ ಅಂಜಿಸಿ ಇಟ್ಟು ಬಿಟ್ಟಾಳ ಮಾರಾಯ. ಕ್ಯಾಡರ್ ಹಾಕೋರಿಕಿಗೇಸಿ ಹೆಂಗ ಅಂಜಿಸಿಟ್ಟ ನೋಡ್ರಿ ಪಾಪ. ಹೋಗಿದ್ ಹೊಳೆ ಇದನ್ನು ಭಾರಿ ಐತ್ರಿ. ಮತ್ ಬೆಕ್ಕ ಮೊದಲ್ ಕರದ್ರ ಬರ್ಲಿಲ್ಲ, ಚೀರಾಡದ್ರ ಬಂದ್ ಈಗ ಸೀದಾ ತಿನ್ನಾಕತೈತ್ ನೋಡ್ರಿ ಇದು. ಫೇವ್ರೇಟ್ ಅದ್ರದ್ದು. ಫೇವ್ರೇಟ್ ಅಂತ ನೋಡ್ರಿ ಇದ್ರ ಚಿಕನ್. ಅದ್ರ ಗ್ರೇವಿನ ಚಿಕನ್ ಲಿವರ್ ತಿಂತಾಳಕಿ, ಮತ್ತೆ ಟ್ರೀಟ್ ಚಿಕನ್ ಲಿವರ್ ತಿಂತಾಳ. ಭಾರಿ ಐತಿ ಬಿಡವ, ಸಾಕ್ ಬಿಡು. ದೊಡ್ಡ ಮೆನಿನೇ ಐತ್ರಿ ಅದ್ರದ. ನಾವ್ ಮನುಷ್ಯರಾದ್ರ ಸುಮ್ಮ ಒಂದ್ ಕಟ್ಟಿ ರೊಟ್ಟಿ ತಿಂದಿ ಎದ್ದು ಬಿಡ್ತೀವಿ. ಇದೇ ಬಾರಿ ನೋಡ್ರಿ ಇದ್ರದ್ದೇ. ಅದಾದ್ಮ್ಯಾಗ ಸ್ವಲ್ಪ ಫ್ರೀ ಟೈಮ್ ಒಳಗ ಹಂಗ ನಾವ್ ರೀಲ್ಸ್ ಮಾಡ್ಕೊಂಡ್ವಿ. ಡೈಲಾಗ್ ಬಾರಿ ಹೊಡದ್ವಿರಿ. ಅದಾದ್ಮ್ಯಾಗ ಇದೇ ಶೂಟ್ ಮುಗಿಸಕೊಂಡ್ ಅಲ್ಲೇ ಸ್ವಲ್ಪ ಟೆರಸ್ ಮ್ಯಾಗ ಸುತ್ತಾಡ್ಕೊಂಡು ಈವ್ನಿಂಗ್ ವ್ಯೂ ಎಲ್ಲ ನೋಡ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡಾಕತ್ತಿದ್ವಿ. I used to believe we were burning on
감사합니다. 안녕. 바이바이. ಸೊ ವಿಡಿಯೋಗೆಲ್ಲ ಬಾಯ್ ಬಾಯ್ ಟಾಟಾ ಅಂತ ಹೇಳಿ ನಾನು ಹೊರಟೆ ಮನೆ ಕಡೆಗೆ. ಸೊ ಟೈಮ್ ಅಂತೂ ಸಖತ್ತಾಗ್ಬಿಟ್ಟಿತ್ತು, ಭಾಳ ಆಗಿತ್ತು. ನಾನು ಬಸ್ ಮಿಸ್ ಆಗುತ್ತೆ ಅಂತ ಪಟಾಪಟ ಅಂತ ಹೊರಟೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ಮತ್ತೆ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.